ನಮ್ಮ ಹುಡುಗ ಶಿವರಾತ್ರಿ ಜಾಗರಣೆ ಹೇಗ್ ಮಾಡ್ತೀಯ ಅಂತ ಕೇಳಿದೆ. ರಾತ್ರಿ ಪೂರ ನಿನ್ನ ಕೆಡ್ಕೊಂಕೈತೀನಿ ಅಂದ. ನಾನು ಅದಕ್ಕೆ 3 ನಿಮಿಷಕ್ಕೆ ಮುಗಿಸ್ ಮಲ್ಕೋತೀಯ ಅಂದೆ. ಒಂದ್ ಗಾದೆ, ಹೆಳ್ಳ ಕುಡಿಯೋದು ತಪ್ಪಲ್ಲ, ಕುಡ್ದು ತಲೆ ದೆಂಗದ್ ತಪ್ಪ, ಆಮೇಲೆ ನಂದೆಂಗದ್ ಇನ್ನೂ ದೊಡ್ಡ ತಪ್ಪ. ತಂತಿ ಮೇಲೆ ತಂತಿ, ನಮ್ಮೂರ ಸಂತಿ, ನನ್ನ ಫ್ರೆಂಡ್ಗೆ ನನ್ನ ತುಲ್ ಮೇಲೆ ಚಿಂತಿ. ಇಡೀ ಊರೇ ಉಜ್ಜಾಡಿರೋ ಗಾಡಿನ ಗವರ್ನಮೆಂಟ್ ಕೆಲ್ಸದವನ್ ಬಂದು ಅದ್ದೂರಿಯಾಗಿ ಕರ್ಕೊಂಡೋಗಿ ಬಾವಿಲಿ ಈಜಾಡ್ತಾನೆ. ನಮ್ಮ ಮನೇಲಿ ಶಾಂಪು ಖಾಲಿ ಆಗಿತ್ತು. ನಾನು ನನ್ನ ಪತಿಗೆ ಹೇಳಿದ್ರೆ ಅವ್ರು ಅದನ್ನ ಅಲ್ಲಾಡಿಸಿ ನಾನು ಡವ್ ಶಾಂಪು ಕೊಡ್ತೀನಿ ಅಂತಾರೆ. ಒಂದಿನ ನಮ್ಮ ಮನೇಲಿ ಶಾಂಪು ಖಾಲಿ ಆಗಿತ್ತು. ನಾನು ನನ್ನ ಪತಿಗೆ ಹೇಳಿದಾಗ ಅವನ್ ಬ್ಯಾಂಗ್ಳೂರ್ ಟ್ರಾಫಿಕ್ ಅಂದ್ರೆ ಒಂದು ಕಾಮಿಡಿ. ಗೂಗಲ್ ಮ್ಯಾಪ್ಸ್ ಅಲ್ಲಿ ವಾಕ್ ಅಂತ ತೋರಿಸುತ್ತೆ, ಆದ್ರೆ ಬೈಕ್ ನಲ್ಲಿ ಕೂತ್ಕೊಂಡ್ರೆ ಅದು ಯೋಗ ಕ್ಲಾಸ್ ತರ ಅನ್ಸುತ್ತೆ. ಅಡ್ಗೆ ಮನೇಲಿ ಕುಕ್ಕರ್ ವಿಷಲ್ ಹೊಡಿತಾ ಇತ್ತು. ಬೆಡ್ರೂಮ್ ಅಲ್ಲಿ ನನ್ನ ಗಂಡ ನನ್ನ ತಿಕ್ಕಕ್ ಹೊಡಿತಾ ಇದ್ರು. ಯಾವ್ದು ನಿಲ್ಸೋದು ಅಂತ ಗೊತ್ತಾಗ್ಲಿಲ್ಲ. ಗಂಡಂದ್ರು ಕುಡಿದ್ರೆ ಸಿಂಹ ತರ ಆಡ್ತಾರೆ, ಆದ್ರೆ ಮನೆಗೆ ಹೋದ್ರೆ ಬೆಕ್ ತರ ಆಗ್ತಾರೆ. ಹೌದಲ್ವಾ? ನಾನು ಸ್ಕೂಲಲ್ಲಿ ಇದ್ದಾಗ ಮ್ಯಾಥ್ಸ್ ಅಲ್ಲಿ ವೀಕ್ ಇದ್ದೆ. ನಮ್ಮ ಸರ್ ಬಾ ಲೆಕ್ಕ ಹೇಳ್ಕೊಡ್ತೀನಿ ಅಂತ ಕರೆದು ಲೆಕ್ಕಾಚಾರ ಮಾಡ್ಬಿಟ್ಟ. ಹಣ್ಣು ಕಚ್ಚೋಕ್ ಮುಂಚೆ ಚಂದ, ಹೆಣ್ಣು ಬಿಚ್ಚೋಕ್ ಮುಂಚೆ ಚಂದ. ಏನಂತೀರಾ? ಸೀರೆ ಉಟ್ರೋರು ಯಾವತ್ತೂ ಪತಿವ್ರತೆ ಅಲ್ಲ. ಹಾಗೆ ಜೀನ್ಸ್ ಪ್ಯಾಂಟ್ ಹಾಕೋ ಹುಡುಗಿರು ಯಾರು ಸೂಳೆ ಆಗಿರಲ್ಲ. ನನ್ನ ಫ್ರೆಂಡ್ ಪಮ್ಮಿಗೆ ಡಾಕ್ಟರ್ ಹೇಳಿದ್ರಂತೆ, ನೀನ್ ಜಾಸ್ತಿ ಓಡ್ಕೋತೀಯ, ನಿನ್ ಸಾಮಾನು ಎದ್ದೋಳಲ್ಲ ಅಂತ. ನನ್ನ ಫ್ರೆಂಡ್ ಪಮ್ಮಿಗೆ ಡಾಕ್ಟರ್ ಹೇಳಿದ್ರಂತೆ, ನೀನ್ ಜಾಸ್ತಿ ಓಡ್ಕೋತೀಯ, ನಿನ್ ಸಾಮಾನು ಎದ್ದೋಳಲ್ಲ ಅಂತ. ನನ್ನ ಫ್ರೆಂಡ್ ಮೊನ್ನೆ ಅವ್ನ ಶಾಟಕ್ಕೊಂದು ಹಗ್ಗ, ಅವ್ನ ಲವರ್ ನೇಹಗೊಂದು ಹಗ್ಗ ಕೇಳ್ದ. ಬಂದ್ರೆ ನೇಹ, ಹೋದ್ರೆ ಶಾಟ. ನಮ್ಮ ಮನೇಲಿ ಕರೆಂಟ್ ಹೋಗಿತ್ತು. ಮೊನ್ನೆ ನಮ್ಮ ಅಕ್ಕ ಏನ್ ಮಾಡ್ತಾಳೆ ಅಂತ ನೋಡಕ್ ಹೋದೆ. ನಮ್ಮ ಬಾವ ಅಲ್ಲೇ ಹಿಡ್ಕೊಂಡು ಸರಿಯಾಗಿ ಕೇಯ್ದ್ಬಿಟ್ಟ. ನಾ ಅಕ್ಕಗೆ ಹೇಳ್ತೀನಿ ಅಂದ್ರೂ ಬಿಡ್ಲಿಲ್ಲ. ನನ್ನ ಗಂಡಿಗೆ ನಂಗೆ ಚಳಿ ಆಗ್ತಿದೆ, ಸ್ವೆಟರ್ ಕೊಡ್ಸಿ ಅಂದ್ರೆ ಕೊಡ್ಸ್ಬಿಟ್ಟು ನಾನು ಕೆಡಿಕೋತಾನೆ. ಅವನ ಚಳಿಗೋಸ್ಕರ ಅವ್ನ ರಸ ಹಾರಿಸಿ ಇನ್ನೂ ಚಳಿ ಮಾಡ್ತಾನೆ. ನೆನ್ನೆ ನನ್ನ ಗಂಡ ಮಾಡಿದ ಫೋರ್ಸ್ ಗುರಿ ಕಿಟ್ಕೊಬಿಟ್ಟಿತ್ತು. ಅದಕ್ಕೆ ಐಸ್ ಹಾಕೊಳ್ಳೋಣ ಅಂತ ಅಂಗಡಿಗೆ ಹೋದ್ರೆ ಅವ್ನ ಕುಲ್ಫಿ ಇಕ್ಕಿ ಕಳಿಸ್ಬಿಟ್ಟ. ಇನ್ನು ಹುರಿತಿದೆ. ಕಾಯಿ ನುಗ್ಗೆಕಾಯಿ ಮಹಿಮೆಗೆ ರಾತ್ರಿ ಪೂರ ನಿದ್ದೆ ಇಲ್ಲ. ಹುಡುಗರು ಹುಡುಗಿರ್ ಮುಖ ನೋಡೋಕ್ಕಿಂತ ಹುಡುಗಿರ್ ತಿಕ್ಕ ನೋಡೋದೇ ಜಾಸ್ತಿ. ಹುಡುಗಿರ್ನ ಯಾರು ಬೇಕಾದ್ರೂ ದೆಂಗ್ತಾರೆ. ಅದೇ ಆಂಟಿನ ದೆಂಗ್ಬೇಕಂದ್ರೆ 6 ಇಂಚಿರೋನು ಅಗ್ಲಿಸ್ಕೊಂಡೇ ಮಾಡಬೇಕು. ಏನಂತೀರಾ? ನನ್ನ ಅಪ್ಪ ಅಮ್ಮ ಎವ್ರಿ ಡೇ ಮದುವೆ ಅಂತಾರೆ. ನಾನು ಹೆಲ್ಲಿಡೆ ರಿಲ್ಯಾಕ್ಸ್, ಕರಿಯರ್ ಇಂಪಾರ್ಟೆಂಟ್, ಅದಕ್ಕೆ ಅವರು ಡಿಸ್ಟರ್ಬ್ ಮಾಡಲ್ಲ ಅನ್ಸುತ್ತೆ. ಮೊನ್ನೆ ನನ್ನ ಫ್ರೆಂಡ್ ಮಠ ಮಂಗಳವಾರ ರೋಡಲ್ಲಿ ಹೋಗ್ಬೇಕಾದ್ರೆ ಮಂಗಳಮುಖಿ ಬಂದು ಮೊಲೆ ಮಾಂಸ ಕಿತ್ಕೊಂಡು ಹೋದ್ರಂತ. ಅವರದ್ದು ಅಂದ್ರೆ ನ್ಯಾಯ, ಅದೇ ನಮ್ಗೆ ಅವ್ರ ಅಮ್ಮನ ಆಕೆಯ. ನಾವೊಂದು ಒಗಟು ಹೇಳ್ತೀನಿ, ಆನ್ಸರ್ ಗೆಸ್ ಮಾಡಿ. ಹೊಟ್ಟೆ ಮೇಲೆ ಹೊಟ್ಟೆ ತೂತಗೊಂದು ಗೂಟ. ಬೇಗ ಕಮೆಂಟ್ ಮಾಡಿ. ನನ್ನ ಗಂಡ ಇಡೀ ರಾತ್ರಿ ನನ್ನ ಒತ್ತಾಯಿಸ್ದ. ನಾನು ಇಡೀ ರಾತ್ರಿ ಕಿರಿಚ್ತಾ ಇದ್ದೆ. ಅದಕ್ಕೆ ಬೆಳಗ್ಗೆ ನಮ್ಮ ಪಕ್ಕದ ಮನೆಯವ್ರು ಬಂದು ಇಡೀ ರಾತ್ರಿ ಏನ್ ಸದ್ದು ಅಂತ ಕೇಳಿದ್ರು. ಮೊನ್ನೆ ನಮ್ಮ ಹುಡುಗ ಒಂದು ಜೋಕ್ ಹೇಳ್ದ. ಏನು ಅಂದ್ರೆ, ಕೆಯ್ಯೋ ಕೆಂಪ ಅಂದ್ರೆ ತುಲ್ ದಪ್ಪ ಅಂದನಂತೆ. ನನ್ನ ಗಂಡ ಮೊನ್ನೆ ಸರಿಯಾಗಿ ಮಾಡಿಲ್ಲ ಅಂತ ಬೈದೆ. ಅದಕ್ಕೆ ಅವ್ನು ಹೋಗಿ ವಯಾಗ್ರಾ ಮಾತ್ರೆ ತಗೊಂಡ್ಬಂದು ರಾತ್ರಿ ಪೂರ್ತಿ ಬೇಡ ಅಂದ್ರು ಸರಿಯಾಗಿ ದೆಂಗ್ದ. ನನ್ನ ಸ್ನೇಹಿತ ವ್ಯಾಲೆಂಟೈನ್ಸ್ ಡೇಗೆ ಏನು ಉಡುಗೊರೆ ನೀಡ್ತೀಯ ಅಂತ ಕೇಳಿದ್ನು. ನಾನು ನಿನಗೇನು ಬೇಕು ಎಂದೆ. ಅವನು ನಿನ್ನ ಫ್ರೆಶ್ ಪೂಸಿ ಬೇಕು ಎಂದು. ಆಂಟಿ ಏನೋ ವೈಟು, ಜಾಕೆಟ್ ತುಂಬಾ ಟೈಟು, ರೂಮ್ ನಂಬರ್ 8 ರನ್ ಕುಡಿ, ನೈಟ್ ಬಿಚ್ಬಿಡು, ನೈಟ್ ಲಂಗ ಹಾಕ್ತೀನಿ ಲಿಂಗ. ಲಾಲ್ಲ. ನನ್ನ ಗಂಡ ನೆನ್ನೆ ಚಳಿ ಆಗ್ತಿದೆ, ಏನಾದರೂ ಮಾಡ್ಕೊಡಿ ಅಂದರೆ ರಾತ್ರಿ ಎಲ್ಲ ಕೆಲಸ ಮಾಡ್ದ. ಆಮೇಲೆ ನಂಗೆ ಬೆವ್ರು ಬರಕ್ಕೆ ಸ್ಟಾರ್ಟ್ ಆಯಿತು. ಮಸ್ತಾಗಿ ದೆಂಗವನ್ಗೆ ಮಸ್ತ್ ಹುಡುಗಿ ಸಿಗಲ್ಲ, ಮಸ್ತಾಗಿರೋ ಹುಡುಗಿರ್ಗೆ ಮಸ್ತಾಗಿ ದೆಂಗವನ್ ಸಿಗಲ್ಲ. ಏನಂತೀರಾ? ಬ್ರಾಗೂ ಜಾಸ್ತಿ ವ್ಯತ್ಯಾಸ ಏನಿಲ್ಲ. ಬಾರ್ ಓಪನ್ ಆದ್ರೆ ಎಣ್ಣೆ ಕುಡಿಯಕ್ ಕಾಯ್ತಾರೆ, ಅದೇ ಬ್ರಾ ಓಪನ್ ಆದ್ರೆ ಹಾಲು ಕುಡಿಯಕ್ ಕಾಯ್ತಾರೆ. ನನ್ನ ಗಂಡ ನೆನ್ನೆ ಚಳಿ ಆಗ್ತಿದೆ, ಏನಾದರೂ ಮಾಡ್ಕೊಡಿ ಅಂದ್ರೆ ರಾತ್ರಿ ಎಲ್ಲ ಕೆಲಸ ಮಾಡ್ದ. ಆಮೇಲೆ ನಂಗೆ ಬೆವ್ರು ಬರಕ್ ಸ್ಟಾರ್ಟ್ ಆಯ್ತು. ಇವತ್ತು ನಾನು ಜೆರಾಕ್ಸ್ ಅಂಗಡಿಗೆ ಹೋದೆ. ಅವ್ನು ಕೇಳ್ದ, ಮೇಡಮ್ ಮುಂದೆ ಮತ್ತು ಹಿಂದೆ ಎರಡೂ ಮಾಡ್ಬೇಕೆ? ನಾನು ಹೇಳ್ದೆ, ಮುಂದೆ ಮಾತ್ರ ಸಾಕು. ಏನ್ ಗೊತ್ತಾ, ನನ್ನ ಗಂಡ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಂಗೆ ಮಾತ್ರ ರಾತ್ರಿ ಎಲ್ಲ ವರ್ಕ್ ಮಾಡ್ತಾನೆ. ನೆನ್ನೆ ಮ್ಯಾನೇಜರ್ ಮನೆಗೆ ಬಾ ಪ್ರಮೋಷನ್ ಮಾಡ್ತೀನಿ ಅಂತ ಕರೆದು ನಾಯಿ ತರ ದೆಂಗ.
ಕೂತ್ಕೊಳ್ಳೋಕಾಗ್ತಿಲ್ಲ. ನಿನ್ನೆ ನನ್ನ ಗಂಡ ಮತ್ತೆ ಅವ್ರ ಫ್ರೆಂಡ್ ಮನೇಲಿ ಕುತ್ಕೊಂಡು ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಗಂಡ ಬರೀ 3 ರೌಂಡ್ಗೆ ಔಟ್, ಅವ್ನ ಫ್ರೆಂಡ್ ಬಳಗವರೆಗೂ ನಂಗೆ ವರ್ಕೌಟ್. ಸೊ ಇವನು ಮತ್ತು ಅವನ ದೋಸ್ತ್ ಇಬ್ರು ಫುಲ್ ಟೈಟ್. ಆದ್ರೆ ಸರ್ಪ್ರೈಸ್ ಅಂದ್ರೆ ನನ್ನ ಗಂಡ ಫಸ್ಟ್ ಔಟ್, ಅವನ ಫ್ರೆಂಡ್ ಮಾತ್ರ ಸ್ಟ್ರಾಂಗ್ ಆಗಿ ನಿಂತಿದ್ದನು. ಒಬ್ಬ ಹುಡುಗ ನನ್ನ ಹತ್ರ ಬಂದು ನಿನ್ನ ಮನೆ ಎಲ್ಲಿದೆ ಎಂದು ಕೇಳ್ದ. ಆಗ ನಾನು ಅವನಿಗೆ ಹೇಳ್ದೆ, ತುಳುವಾನ್ ಬೀದಿಯಲ್ಲಿ. ಒಬ್ಬ ಹುಡುಗ ನನ್ನ ಹತ್ರ ಬಂದು ನಿನ್ನ ಮನೆ ಎಲ್ಲಿದೆ ಎಂದು ಕೇಳ್ದ. ಆಗ ನಾನು ಅವನಿಗೆ ಹೇಳ್ದೆ, ತುಳುವಾನ್ ಬೀದಿಯಲ್ಲಿ. ನನ್ನ ಫ್ರೆಂಡಿಗೆ ಹೊಸ ವರ್ಷ ಏನು ಮಾಡ್ತೀಯ ಅಂತ ಕೇಳಿದ್ರೆ ದಿನ ಪೂರ್ತಿ ಕೇಯ್ತೀನಿ. ಆಗ ಫುಲ್ ವರ್ಷ ಎಲ್ಲ ಕೇಯ್ಬೋದಲ್ವಾ ಅಂತ ಹೇಳ್ತಾನೆ. ಸುತ್ತಲೂ ಬೆಟ್ಟಗಳು ಮತ್ತು ಪರ್ವತಗಳಿದೆ, ಮಧ್ಯದಲ್ಲಿ ಕಾಫಿ ತೋಟವಿದೆ, ಸ್ಕರ್ಟ್ ಹಾರ್ತಿದೆ, ಶಾರ್ಟ್ಸ್ ಜಾರ್ತಿದೆ, ಕೋಲ್ ಏರ್ತಿದೆ. ಬನ್ನಿ ಮಾಡ. ಮೊನ್ನೆ ನನ್ನ ಫ್ರೆಂಡ್ಸ್ ಎಲ್ಲ ಪಬ್ಗೆ ಹೋಗಿದ್ದು. ಅಲ್ಲಿ ಸಡನ್ ಆಗಿ ಯಾರೋ ಟಾಕ್ಸಿಕ್ ಟೀಸರ್ ಹಾಕ್ಬಿಟ್ರು. ನಮ್ಮ ಹುಡುಗ ಅದನ್ನ ನೋಡಿ ನಾನು ಅಲ್ಲೇ ಬಾತ್ರೂಮ್ ಕರ್ಕೊಂಡೋಗಿ ದೆಂಗ್ದ ಸರಿಯಾಗಿ. ನನ್ನ ಅಕ್ಕನ ಗಂಡ ಮೊನ್ನೆ ಬಂದು ನಿಮ್ಮ ಅಕ್ಕಗೆ ಹೇಳ್ಬೇಡ, ನಾನು ನೀನು ಮಾಡೋಣ ಅಂಥೇಳಿ 2 ನಿಮಿಷಕ್ಕೆ ಮುಗಿಸ್ಬಿಟ್ಟ. ನಾನು ಅದಕ್ಕೆ ನಮ್ಮ ಅಕ್ಕಗೆ ಹಾಕೊಟ್ಬಿಟ್ಟೆ. ನೀವು ಇಷ್ಟಪಟ್ಟವರು ನಿಮ್ಮ ಜೊತೆ ವಶೀಕರಣ ಮಾಡಲು ಇಂದೇ ಕರೆ ಮಾಡಿ. ಬಾಲಸುಬ್ರಹ್ಮಣ್ಯ ತಾಂತ್ರಿ. ಮೊನ್ನೆ ನನ್ನ ಹುಡುಗ ಬಂದು ಪುಷ್ಪ ತಗ್ಗೋದಿಲ್ಲ ಅಂತ ಹೇಳ್ದ. ಅದಕ್ಕೆ ನಾನು ಹೇಳ್ದೆ, ಈ ಪುಷ್ಪ ಕೂಡ ಬಗ್ಗೋದಿಲ್ಲ ಅಂತ. ಆಮೇಲೆ ನಾನು ಬಗ್ಸ್ಕೊಂಡು ದೆಂಗಿದ. ನೆನ್ನೆ ನನ್ನ ಗಂಡ ಮಾಡಿದ ಫೋರ್ಸ್ ಗುರಿಗೆ ಇಟ್ಕೊಬಿಟ್ಟಿತ್ತು. ಅದಕ್ಕೆ ಐಸ್ ಹಾಕೊಳ್ಳೋಣ ಅಂತ ಅಂಗಡಿಗೆ ಹೋದ್ರೆ ಅವ್ನು ಕುಲ್ಫಿ ಇಕ್ಕಿ ಕಳಿಸ್ಬಿಟ್ಟ. ಇನ್ನು ಹುರಿತಿದೆ. ಕಾಯಿ ನುಗ್ಗೆಕಾಯಿ ಮಹಿಮೆಗೆ ರಾತ್ರಿ ಪೂರ ನಿದ್ದೆ ಇಲ್ಲ. ಹುಡುಗಿರ್ನ ಯಾರು ಬೇಕಾದ್ರೂ ದೆಂಗ್ತಾರೆ. ಅದೇ ಆಂಟಿನ ದೆಂಗ್ಬೇಕಂದ್ರೆ 6 ಇಂಚಿರೋನು ಅಗ್ಲಿಸ್ಕೊಂಡೇ ಮಾಡಬೇಕು. ಏನಂತೀರಾ? ಹುಡುಗಿರ್ ಮುಖ ನೋಡೋಕ್ಕಿಂತ ಹುಡುಗಿರ್ ತಿಕ್ಕ ನೋಡೋದೇ ಜಾಸ್ತಿ. ನಮ್ಮ ಮನೇಲಿ ಕರೆಂಟ್ ಹೋಗಿತ್ತು. ಮೊನ್ನೆ ನಮ್ಮ ಅಕ್ಕ ಏನ್ ಮಾಡ್ತಾಳೆ ಅಂತ ನೋಡಕ್ ಹೋದೆ. ನಮ್ಮ ಬಾವ ಅಲ್ಲೇ ಹಿಡ್ಕೊಂಡು ಸರಿಯಾಗಿ ಕೇಯ್ದ್ಬಿಟ್ಟ. ನಾ ಅಕ್ಕಗೆ ಹೇಳ್ತೀನಿ ಅಂದ್ರೂ ಬಿಡ್ಲಿಲ್ಲ. ನಾವೊಂದು ಒಗಟು ಹೇಳ್ತೀನಿ, ಆನ್ಸರ್ ಗೆಸ್ ಮಾಡಿ. ಹೊಟ್ಟೆ ಮೇಲೆ ಹೊಟ್ಟೆ ತೂತಗೊಂದು ಗೂಟ. ಬೇಗ ಕಮೆಂಟ್ ಮಾಡಿ. ಮೊನ್ನೆ ನಮ್ಮ ಹುಡುಗ ಒಂದು ಜೋಕ್ ಹೇಳ್ದ. ಏನು ಅಂದ್ರೆ, ಕೆಯ್ಯೋ ಕೆಂಪ ಅಂದ್ರೆ ತುಲ್ ದಪ್ಪ ಅಂದನಂತೆ. ಮೊನ್ನೆ ನನ್ನ ಫ್ರೆಂಡ್ ಮಠ ಮಂಗಳವಾರ ರೋಡಲ್ಲಿ ಹೋಗ್ಬೇಕಾದ್ರೆ ಮಂಗಳಮುಖಿ ಬಂದು ಮೊಲೆ ಮಾಂಸ ಕಿತ್ಕೊಂಡೋದ್ರಂತ. ನನ್ನ ಗಂಡ ಇಡೀ ರಾತ್ರಿ ನನ್ನ ಒತ್ತಾಯಿಸ್ದ. ನಾನು ಇಡೀ ರಾತ್ರಿ ಕಿರಿಚ್ತಾ ಇದ್ದೆ. ಅದಕ್ಕೆ ಬೆಳಗ್ಗೆ ನಮ್ಮ ಪಕ್ಕದ ಮನೆಯವ್ರು ಬಂದು ಇಡೀ ರಾತ್ರಿ ಏನು ಸದ್ದು ಅಂತ ಕೇಳಿದ್ರು. ನನ್ನ ಸ್ನೇಹಿತ ವ್ಯಾಲೆಂಟೈನ್ಸ್ ಡೇಗೆ ಏನು ಉಡುಗೊರೆ ನೀಡ್ತೀಯ ಅಂತ ಕೇಳಿದ್ನು. ನಾನು ನಿನಗೇನು ಬೇಕು ಎಂದೆ. ಅವನು ನಿನ್ನ ಫ್ರೆಶ್ ಪೂಸಿ ಬೇಕು ಎಂದು. ಬ್ರಾಗೂ ಜಾಸ್ತಿ ವ್ಯತ್ಯಾಸ ಏನಿಲ್ಲ. ಬಾರ್ ಓಪನ್ ಆದ್ರೆ ಎಣ್ಣೆ ಕುಡಿಯಕ್ಕಾಯ್ತಾರೆ, ಅದೇ ಬ್ರಾ ಓಪನ್ ಆದ್ರೆ ಹಾಲು ಕುಡಿಯಕ್ಕಾಯ್ತಾರೆ. ನನ್ನ ಗಂಡ ನೆನ್ನೆ ಚಳಿ ಆಗ್ತಿದೆ ಏನಾದರೂ ಮಾಡ್ಕೊಡಿ ಅಂದರೆ ರಾತ್ರಿ ಎಲ್ಲ ಕೆಲಸ ಮಾಡ್ದ. ಆಮೇಲೆ ನಂಗೆ ಬೆವ್ರು ಬರಕ್ಕೆ ಸ್ಟಾರ್ಟ್ ಆಯಿತು. ಆಂಟಿ ಏನೋ ವೈಟು ಜಾಕೆಟ್ ತುಂಬ ಟೈಟು, ರೂಮ್ ನಂಬರ್ 8 ರಂಗ್ ಕುಡಿ, ನೈಟ್ ಬಿಚ್ಬಿಡು. ನೈಟ್ ಲಂಗ ಹಾಕ್ತೀನಿ. ಲಿಂಗ ಲ ಮಸ್ತಾಗಿ ದೆಂಗವನ್ಗೆ ಮಸ್ತ್ ಹುಡುಗಿ ಸಿಗಲ್ಲ. ಮಸ್ತಾಗಿರೋ ಹುಡುಗಿರ್ಗೆ ಮಸ್ತಾಗಿ ದೆಂಗವನ್ ಸಿಗಲ್ಲ. ಏನಂತೀರಾ? ನನ್ನ ಗಂಡ ಮೊನ್ನೆ ಸರಿಯಾಗಿ ಮಾಡಿಲ್ಲ ಅಂತ ಬೈದೆ. ಅದಕ್ಕೆ ಅವ್ನು ಹೋಗಿ ವಯಾಗ್ರ ಮಾತ್ರೆ ತಗೊಂಬಂದು ರಾತ್ರಿ ಪೂರ್ತಿ ಬೇಡ ಅಂದ್ರು ಸರಿಯಾಗಿ ದೆಂಗ್ದ. ನನ್ನ ಸ್ನೇಹಿತ ವ್ಯಾಲೆಂಟೈನ್ಸ್ ಡೇಗೆ ಏನು ಉಡುಗೊರೆ ನೀಡ್ತೀಯ ಅಂತ ಕೇಳಿದ್ನು. ನಾನು ನಿನಗೇನು ಬೇಕು ಎಂದೆ. ಅವನು ನಿನ್ನ ಫ್ರೆಶ್ ಪೂಸಿ ಬೇಕು ಎಂದು. ನಿನ್ನೆ ಮ್ಯಾನೇಜರ್ ಮನೆಗೆ ಬಾ, ಪ್ರಮೋಷನ್ ಮಾಡ್ತೀನಿ ಅಂತ ಕರೆದು ನಾಯಿ ಥರ ದೆಂಗ್ದ. ಕುತ್ಕೊಳ್ಳೋಕಾಗ್ತಿಲ್ಲ. ಏನು ಗೊತ್ತಾ, ನನ್ನ ಗಂಡ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ನಂಗೆ ಮಾತ್ರ ರಾತ್ರಿ ಎಲ್ಲ ವರ್ಕ್ ಮಾಡ್ತಾನೆ. ನಿನ್ನೆ ನನ್ನ ಗಂಡ ಮತ್ತೆ ಅವ್ರ ಫ್ರೆಂಡ್ ಮನೇಲಿ ಕುತ್ಕೊಂಡು ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಗಂಡ ಬರೀ 3 ರೌಂಡ್ಗೆ ಔಟ್, ಅವ್ನ ಫ್ರೆಂಡ್ ಬಳಗವರೆಗೂ ನಂಗೆ ವರ್ಕೌಟ್. ಒಬ್ಬ ಹುಡುಗ ನನ್ನ ಹತ್ರ ಬಂದು ನಿನ್ನ ಮನೆ ಎಲ್ಲಿದೆ ಎಂದು ಕೇಳ್ದ. ಆಗ ನಾನು ಅವನಿಗೆ ಹೇಳ್ದೆ, ತುಳುವಾನ್ ಬೀದಿಯಲ್ಲಿ. ಅಂದ್ರೆ ನ್ಯಾಯ, ಅದೇ ನಮ್ಗೆ ಅವ್ರ ಅಮ್ಮನ ಅಕ್ಕೆಯ. ಸೊ ಇವನು ಮತ್ತು ಅವನ ದೋಸ್ತ್ ಇಬ್ರು ಫುಲ್ ಟೈಟ್. ಆದ್ರೆ ಸರ್ಪ್ರೈಸ್ ಅಂದ್ರೆ ನನ್ನ ಗಂಡ ಫಸ್ಟ್ ಔಟ್, ಅವನ ಫ್ರೆಂಡ್ ಮಾತ್ರ ಸ್ಟ್ರಾಂಗ್ ಆಗಿ ನಿಂತಿದ್ದನು. ಮೊನ್ನೆ ರೋಡಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಹುಡುಗ ಬಂದು ಪ್ರಪೋಸ್ ಮಾಡ. ನನ್ನಲ್ಲಿ ಏನು ನೋಡಿ ಮಾಡೆ ಅಂತ ಕೇಳಿದ್ರೆ, ನೀನು ದಪ್ಪ ಮೊಲೆ ನೋಡಿ ಅಂತಾನೆ. ನನ್ನ ತಾಯಿ ಯಾವಾಗ ಮದುವೆ ಆಗ್ತೀಯ ಅಂತ ಕೇಳಿದ್ರು. ನಾನು ಹೇಳ್ದೆ, ಮೊದಲು ನನಗೊಂದು ಕೆಲಸ ಹುಡುಕಿ, ಆಮೇಲೆ ಗಂಡನ. ನನ್ನ ಗಂಡ ರಾತ್ರಿ ಎಲ್ಲ ದೆಂಗಿದ ಫೋರ್ಸ್ಗೆ ನಾನು ರಾತ್ರಿ ಎಲ್ಲ ಕಿರ್ಚಾಡಿದ್ದೆ. ಅದಕ್ಕೆ ಬೆಳಗ್ಗೆ ನಮ್ಮ ಅಕ್ಕ ಪಕ್ಕದ ಮನೆಯವರೆಲ್ಲ ಬಂದ್ಬಿಟ್ಟಿದ್ರು, ಏನದು ಸೌಂಡ್ ರಾತ್ರಿ ಎಲ್ಲ ಅಂತ.
ಮೊನ್ನೆ ನನ್ನ ಬಾಯ್ ಫ್ರೆಂಡ್ ಬಂದು ಕ್ರಿಕೆಟ್ ಆಡೋಣ ಬಾ ಅಂದ. ನಾನು ಅದಕ್ಕೆ ಮಳೆ ಬಂದು ಪಿಚ್ ಹೋಗಿದೆ 4 ದಿನ ಆಗಲ್ಲ ಅಂದೆ. ಅವ್ನು ಅದಕ್ಕೆ ಮೇನ್ ಪಿಚ್ ಇಲ್ಲ ಅಂದ್ರೆ ಏನಂತೆ, ಬ್ಯಾಕಪ್ ಟ್ರೈನಿಂಗ್ ಪಿಚ್ಚಲ್ಲಿ ಆಡೋಣ ಬಾ ಅಂತಾನೆ. ನನ್ನ ಫ್ರೆಂಡ್ ಸುಹಾಸ್ನ ನಿನ್ ಗೋಲ್ ಏನು ಅಂತ ಕೇಳಿದ್ರೆ ಅವನು ನಿನ್ ಹೋಲೇ ನನ್ನ ಗೋಲು ಅಂತಾನೆ. ನನ್ನ ಅಮ್ಮ ನನ್ಗೆ ಮದುವೆ ಆಗು ಅಂತಾಳೆ. ನಾನು ಹೇಳ್ದೆ ಮೊದಲು ಬೆಂಗಳೂರಲ್ಲಿ ಒಂದು ಮನೆ ಸಿಗ್ಲಿ, ಆಮೇಲೆ ಗಂಡನ ಬಗ್ಗೆ ಮಾತಾಡೋಣ. ಆಂಟಿ ಏನೋ ವೈಟ್ ಜಾಕೆಟ್ ತುಂಬಾ ಟೈಟ್, ರೂಮ್ ನಂಬರ್ 8 ಡ್ರಮ್ ಕುಡಿ ನೈಟ್, ಬಿಚ್ಬಿಡು ಲಂಗ ಹಾಕ್ತೀನಿ ಲಿಂಗ. ಲಾ 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 ಲಾ. ನನ್ನ ಬಾಯ್ ಫ್ರೆಂಡ್ ಒಂದ್ಸಲ ಮನೆಗೆ ಬಂದಿದ್ದ, ಕರೆಂಟ್ ಬೇರೆ ಇರಲಿಲ್ಲ. ನಾನು ಮಾಡೋ ಅಂದ್ರೆ ಕತ್ಲಲ್ಲಿ ನನ್ನ ತಂಗಿಗೆ ಮಾಡಿ ಹೋಗೋನೆ ಬೆವರ್ಸಿ. ಓಕೆ ಹೊನ್ನಮ್ಮ, ಒಕ್ಕಳ ಕೆಳಗೆ ಏನಮ್ಮ, ಅಜ್ಜ ಅಜ್ಜಿ ಹುಳ್ಳೊಳಗೆ, ಅಜ್ಜನ ಬೆಣ್ಣೆ ಕಲ್ಲೊಳಗೆ, ನಮ್ಮ ನಿಮ್ಮ ಚಿಹ್ನೆ ನಿತ್ಯಾನಂದನ ಬೆಣ್ಣೆ. ಫ್ರೆಂಡ್ಸ್, ಯಾವ್ದಾದ್ರೂ ಹುಡುಗಿ ಲವ್ ಅಂತ ಹೇಳಿದ್ರೆ ದೇವ್ರು ಕೊಟ್ಟ ಪ್ರಸಾದ ಅಂತ ದೆಂಗ್ಬೇಕು. ಅದ್ಬಿಟ್ಟು ಪ್ರೀತಿ ಪ್ರೇಮ ಅಂತ ಹೋದ್ರೆ ಅವಳೇನೊಬ್ಬನ ಕೈನಲ್ಲಿ ದೆಂಗ್ಸ್ಕೋತಾಳೆ. ಹುಷರ್. ನನ್ನ ಗೆಳೆಯ ನನ್ಗೆ ಚಾನ್ಸ್ಗಾಗಿ ಪೀಡಿಸ್ತಿದ್ದ. ನಾನು ಅನ್ಕೊಂಡೆ ಪಾಪ ಹುಡುಗ, ಮತ್ತೆ ಅವ್ನಿಗೆ ಓಯೋದಲ್ಲಿ ಒಂದು ಚಾನ್ಸ್ ಕೊಟ್ಟೆ. ನಾವು ಹೋದ ತಕ್ಷಣ ಅವನು ಅದನ್ನ ಲೀಕ್ ಮಾಡ್ದ. ಯಪ್ಪ, ಮೊನ್ನೆ ಒಂದು ವೈರಲ್ ವಿಡಿಯೋ ನೋಡಿದೆ, 1930 ಸೆಕೆಂಡ್ಸ್ದು. ಉಡ ಹಿಡ್ಕೊಳತ್ತಲ್ಲ, ಹಾಗೆ ಹಿಡ್ಕೊಂಡು ದೆಂಗ್ದೇವ್ರು ಮಾಡಿದ. ಲಾಸ್ಟ್ 3 ಮಿನಿಟ್ಸ್ ಮಾತ್ರ ಸೂಪರ್ ದರ್.